ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ದಾಖಲಾತಿ ಪ್ರಾರಂಭ. ಚಿಂತಾಮಣಿ ನಗರದ ಎಂಜೆ ರಸ್ತೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2026-27ನೇ ಸಾಲಿನ ಪ್ರೀಸ್ಕೂಲ್, ಎಲ್ಕೆಜಿ, ಯುಕೆಜಿ 1ನೇ ತರಗತಿಯಿಂದ 9ನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಯೋಗ, ಕರಾಟೆ, ಡ್ಯಾನ್ಸ್, ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ. ನಮ್ಮಲ್ಲಿ ಫ್ರೀ ಸ್ಕೂಲ್, ಲ್ಯಾಬ್, ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್, ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ನೀಡಲಾಗುವುದು. ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು. ಒಮ್ಮೆ ಭೇಟಿ ಕೊಡಿ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆ, ಎಂಜೆ ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 8772776567 ಮತ್ತು 9164976866 ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸುವುದು. ಸಡಗರದಿಂದ ಜರುಗಿದ ಶ್ರೀ ಉಮಾಮಹೇಶ್ವರ ಸ್ವಾಮಿ ಹಾಗೂ ಶ್ರೀ ವೆಂಕಟರಮಣ ಸ್ವಾಮಿಯವರ ಅದ್ದೂರಿ ಬ್ರಹ್ಮರಥೋತ್ಸವ. ಚಿಂತಾಮಣಿ ನಗರದ ಅಜಾದ್ ಚೌಕದಲ್ಲಿರುವ ಐತಿಹಾಸಿಕ ಹಾಗೂ ಪುರಾತನ ದೇವಾಲಯಗಳಾದ ಶ್ರೀ ಉಮಾಮಹೇಶ್ವರ ಸ್ವಾಮಿ ಮತ್ತು ಶ್ರೀ ವೆಂಕಟರಮಣ ಸ್ವಾಮಿಯವರ ಬ್ರಹ್ಮರಥೋತ್ಸವವು ಬುಧವಾರ ಅತ್ಯಂತ ಸಡಗರ ಸಂಭ್ರಮದಿಂದ ಜರುಗಿತು. ಭಕ್ತಿ ಮತ್ತು ಸಾಂಪ್ರದಾಯಿಕ ಆಚರಣೆಗಳ ನಡುವೆ ನಡೆದ ಈ ಉತ್ಸವಕ್ಕೆ ಸಾವಿರಾರು ಭಕ್ತರು ಸಾಕ್ಷಿಯಾದರು. ಇನ್ನು ಬ್ರಹ್ಮರಥೋತ್ಸವದ ಅಂಗವಾಗಿ ಮುಂಜಾನೆಯಿಂದಲೇ ದೇವಾಲಯಗಳಲ್ಲಿ ಪ್ರಧಾನ ಅರ್ಚಕರಾದ ವೈಖಾನಸ ಆಗಮ ಕೇಸರಿ, ವೈಖಾನಸ ಆಗಮ ರತ್ನ, ಅರ್ಚಕಂ ಶ್ರೀನಿವಾಸಾಚಾರ್ಯರು ಎಸ್ ಆಗಮಿಕರು ಹಾಗೂ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಎಸ್ ವೆಂಕಟೇಶಾಚಾರ್ ಅರ್ಚಕರು, ರವೀಂದ್ರ ಶಾಸ್ತ್ರಿ, ಸುರೇಶ ಶಾಸ್ತ್ರಿಗಳಿಂದ ವಿಶೇಷ ಅಭಿಷೇಕ, ಹೋಮ, ಹವನ ಹಾಗೂ ಅಲಂಕಾರ ಪೂಜೆಗಳನ್ನು ನೆರವೇರಿಸಲಾಯಿತು. ಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ವಿವಿಧ ಪುಷ್ಪಗಳಿಂದ ಕಣ್ಮನ ಸೆಳೆಯುವಂತೆ ಅಲಂಕರಿಸಲಾಗಿತ್ತು. ಮಂಗಳ ವಾದ್ಯಗಳ ಮೊಳಗಿನ ನಡುವೆ ಅರ್ಚಕರು ಶಾಸ್ತ್ರೋತ್ತರಾಗಿ ಧಾರ್ಮಿಕ ವಿಧಿವಿಧಾನಗಳನ್ನು ಸಹ ಪೂರೈಸಿದರು. ನಿಗದಿತ ಶುಭ ಮುಹೂರ್ತದಲ್ಲಿ ಶೃಂಗರಿಸಿದ ಮಹಾರಥದಲ್ಲಿ ಸ್ವಾಮಿಯ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಗೋವಿಂದ ಗೋವಿಂದ ಓಂ ನಮಃ ಶಿವಾಯ ಎಂಬ ಜಯಘೋಷಣೆಗಳೊಂದಿಗೆ ಭಕ್ತರು ಭಕ್ತಿಯಿಂದ ರಥವನ್ನು ಎಳೆದರು. ರಥ ಸಾಗುವ ಹಾದಿಯುದ್ದಕ್ಕೂ ಭಕ್ತರು ಬಾಳೆಹಣ್ಣು ದವನ ಎಸೆದು ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದರು. ಉತ್ಸವದ ಪ್ರಮುಖ ಆಕರ್ಷಣೆಯಾಗಿ ವಿವಿಧ ಜಾನಪದ ಕಲಾತಂಡಗಳು ಪಾಲ್ಗೊಂಡಿದ್ದವು. ವಿಶೇಷವಾಗಿ ತಮಟೆ ವಾದನ ಗಮನ ಸೆಳೆಯಿತು. ನಗರದ ಕಾರುಪಾಕ್ಲು ಸುಬ್ಬರಾಯಪ್ಪ, ಬೊಗ್ಗರಂ ಮತ್ತು ಯಾಪೋ ಮ್ಯಾಕಾಳು ಕುಟುಂಬ ಮಾನಕ ಹೆಸರು ಬೆಳೆ ವಿತರಣೆ ಕಾರ್ಯಕ್ರಮ ಮತ್ತು ಕೃಷ್ಣ ಆರ್ವೇಡನ ಕೆ ಶಿವಣ್ಣ ಮತ್ತು ಕುಟುಂಬ ವತಿಯಿಂದ ಅನ್ನದಾನ ಕಾರ್ಯಕ್ರಮ, ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಭಕ್ತಾದಿಗಳಿಗೆ ಮಜ್ಜಿಗ, ಪಾನಕ ಹಾಗೂ ಪ್ರಸಾದ ವಿನಿಯೋಗ ವ್ಯವಸ್ಥೆ ಮಾಡಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಸುದರ್ಶನ್ ಯಾದವ್ ಮತ್ತು ಸಿಬ್ಬಂದಿ, ದೇವಾಲಯ ಸೇವಾಕರ್ತರಾದ KS ಚಂದ್ರಶೇಖರ್, KS ಸಾಯಿನಾಥ್, ಜಗದೀಶ್ ಬಾಬು, ಜಿತೇಂದ್ರ, ವಾಣಿ ರಾಘವೇಂದ್ರ, ರಶ್ಮಿ ಹರ್ಷ, ಸುಬ್ಕೃಷ್ಣ ಸ್ವಾಮಿ, ವಕೀಲ ಶ್ರೀನಾಥ್ ಸೇರಿದಂತೆ ಹಲವಾರು ಮಂದಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.
ಹೋಗಿ ಈ ಕಡೆಗೆ ಬನ್ನಿ, ಈ ಕಡೆಗೆ ಬಾ. ಯಾರು ಮಜ್ಜಿಗೆ ಕರಿಬೇಡ ನನಗೆ. ಅಲ್ಲಿ ಯಾರೇ ಮುಂದೆ ಹೋಗ್ರಿ, ಅಲ್ಲಿ ಹೋಗ್ರಿ ಮುಂದೆ. ಅಲ್ಲಿ ತಾತ ಮಜ್ಜಿಗೆ ಹೌದಾ? ಮಜ್ಜಿಗೆ ತಾತಂಬ್ರ. ಏಯ್ ಬಾರ ಬಾರ. ಏನು ಬೇಕು ನಿನಗೆ? ಜ್ಯೂಸ್ ಬೇಕಾ? ನಿನಗೆ ಕೊಡ್ತೀನಿ ಬೇಕಾ? ಆರೋಗ್ಯ ಐಶ್ವರ್ಯ ಥ್ಯಾಂಕ್ ಯು. ಸೇರಿಸ್ಕೊಳ್ಳಿ. ನೀವು ಬಂದ್ಬಿಡಿ, ನೀವು ಹಂಗೆ ಇರಿ, ಸ್ವಾಮಿಗೆ ಸೇರಿಸ್ಕೊಳ್ಳೋಣ. ಸಮಯ ಆಯ್ತಾ? ಒಂದು ನಿಮಿಷ ಇರಿ, ಒಂದು ಸೆಕೆಂಡ್ ಇರು. ಒಂದು ನಿಮಿಷ ಇರಿ. ಸಮಯ ಒಳ್ಳೆ ಫೋಟೋ ಕೊಡಿ, ಫೋಟೋಗ್ರಾಫರ್.
टाइगर कौन से हैं पता था इसके निज़ाम बना बना डालते हैं ना यूट्यूब में बस ले जी पूजा करें कहीं तक गए तंदे बस पकड़े बस कहीं से శివాయ ఈరోజు ఆజాద్ చౌక్లో ఉన్నటువంటి పురాతనమైన హరిహరేశ్వర దేవస్థానంలో 7 దినాల బ్రహ్మరథోత్సవం ప్రయుక్తంగా ప్రథమ రోజు ధ్వజారోహణం నుంచి నిన్న కళ్యాణోత్సవము విజృంభణంగా ఈరోజు బ్రహ్మరథోత్సవము జరగనున్నది. కావున ఇక్కడ భక్తులందరూ కూడా అత్యధిక సంఖ్యలో పాల్గొని బ్రహ్మరథోత్సవంని దర్శించి పునీతులు కావాలని చాలా మంది భక్తులు భక్తియుక్త సేవలతో భగవంతునికి సేవ సమర్పించి ఈరోజు ఇక్కడ అందరూ కూడా ఆయన ఇప్పుడు బ్రహ్మరథోత్సవం ముందర ఊరేగింపేటువంటి ఉత్సవాన్ని చూసేందుకు ఉత్సుకతతో వచ్చినారు. రేపు మన్నాడు కూడా ఇంకా మళ్ళీ బ్రహ్మరథోత్సవం ప్రయుక్తంగా వేరే వేరే కార్యక్రమాలు పార్వాటోత్సవము శయనోత్సవము లాస్ట్లో త్రిశూల స్నానము ఉంటుంది. దాని తర్వాత వసంతోత్సవము, అదేవిధంగా వెంకటేశ్వర స్వామి బ్రహ్మరథోత్సవం కూడా కంటిన్యూస్గా ఉంటుంది. ఈరోజు భగవంతుడు ఇక్కడ ఉమామహేశ్వరులు విజృంభణంగా బ్రహ్మరథోత్సవం పైన ఊరేగింపు జరుగుతూ ఉన్నది. ఇక్కడ ఇది చాలా 400 years నుంచి చేస్తున్న ఉత్సవము. కావున ఇక్కడ భక్తులు అందరూ కూడా భక్తి శ్రద్ధలతో భగవంతుని దర్శించుకునేందుకు వచ్చినారు. ఇక్కడ భగవంతుడు చాలా విశేషమైనటువంటి వారు. ఇక్కడ మా ముత్తాతల వారు సుబ్బరాయప్ప శ్రేష్ఠి వారి తాతగారు కాశీ నుంచి లింగంని తల మీద పెట్టుకొని నడుచుకొని తీసుకొని వచ్చి ఇక్కడ ప్రతిష్ఠ చేసినారు. చాలా విశేషమైనటువంటి ఆలయం ఇది. ఇటువంటి హరిహరేశ్వర దేవస్థానము చింతామణిలో మనకు ఉండేది మనందరి భాగ్యము అని భావిస్తూ అందరూ కూడా భక్తులు ఇప్పుడు బ్రహ్మరథోత్సవము బయలుదేరబోతున్నది. ప్రతి ఒక్కరూ కూడా తమ చేతులతో రథోత్సవాన్ని ముందరికి ఈడ్చి జన్మ మృత్యు జరా వ్యాధి నుంచి బయటపడి ఇప్పుడు తీర్థప్రసాదాలు తీసుకొని ಕೃತಾರ್ಥರು ಕಾವಾಲ್ಸಿಂದಾಗ ಮೇಮಂದರೂ ಆಹ್ವಾನ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಚಿಂತಾಮಣಿಲಿರುವಂಥ ಆಜಾದ್ ಚೌಕ್ನಲ್ಲಿ ನಡೆದಿದೆ. ವಿಶೇಷ ಏನು ಅಂದರೆ ಇದು ಅದ್ಭುತವಾದಂಥ ಒಂದು ಧಾರ್ಮಿಕ ಕಾರ್ಯಕ್ರಮ. ಸುಮಾರು ವರ್ಷಗಳಿಂದ ನಿರಂತರವಾಗಿ ಒಂದು ಸೇವೆ ನಡ್ಕೊಂಡು ಬರ್ತಾ ಇದೆ. ಬ್ರಹ್ಮ ರಥೋತ್ಸವ ಎಲ್ಲೆಲ್ಲೋ ರಥೋತ್ಸವ ಅಂದರೆ ಹೋಗಿ ಬರ್ತೀವಿ, ಆ ನೂಕುನುಗ್ಗುಗಳಲ್ಲೆಲ್ಲ ನೋಡಿ ಬರ್ತೀವಿ. ಅಂಥದ್ರಲ್ಲಿ ನಮ್ಮ ಚಿಂತಾಮಣಿಯಲ್ಲಿ ಇಂಥ ಒಂದು ಅದ್ಭುತ ಒಂದು ಕಾರ್ಯಕ್ರಮ ನಡೀತಿದೆ. ಇದು ರಥೋತ್ಸವ ಅಂದರೆ ಕೇವಲ ಒಂದಿನದ ಕಾರ್ಯಕ್ರಮ ಅಲ್ಲ, ನಿರಂತರವಾಗಿ 10-15 ದಿನದಿಂದ ಇದು ಪೂಜೆಗಳೆಲ್ಲ ಮಾಡ್ಕೊಂಡು ಬಂದು ಒಂದು ನಿಷ್ಠೆಯಾಗಿ ಮಾಡುವಂಥ ಒಂದು ಕಾರ್ಯಕ್ರಮ. ಇಲ್ಲಿ ಬಂದ ಭಕ್ತರಿಗಾಗಲಿ ನಡೆಸಿರುವಂಥ ಸೇವಾಕರ್ತರಿಗಾಗಲಿ ಖಂಡಿತ ಭಗವಂತ ಎಲ್ಲ ಒಳ್ಳೇದು ಮಾಡಿ ಆಶೀರ್ವದಿಸ್ತಾನೆ ಅಂತ ನಂಬಿಕೆ ಇದೆ. ಹಲವಾರು ವರ್ಷಗಳಿಂದ ನಡ್ಕೊಂಡು ಬರ್ತಿರೋ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದೇ ನಮ್ಮೊಂದು ಅದೃಷ್ಟ. ಹೀಗಾಗಿ ಉಮಾಮಹೇಶ್ವರ ಸ್ವಾಮಿ ಅನುಗ್ರಹದಿಂದ ಇಂಥ ಕಾರ್ಯಕ್ರಮಗಳು ಕಾರ್ಪಾಕುಲ ವಂಶಸ್ಥರಿಂದ ಆಜಾದ್ ಚೌಕಲ್ಲಿರುವಂತಹ ಹರಿಹರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಿರಂತರವಾಗಿ ನಡ್ಕೊಂಡು ಬರ್ತಿದೆ. ಈ ಕಾರ್ಯಕ್ರಮ ಇನ್ನಷ್ಟು ನಡೆಯುವಂಥ ಆಶೀರ್ವಾದ ಸಿಗಲಿ ಅಂತ ದೇವರಲ್ಲಿ ಎಲ್ಲರ ಮುಖಾಂತರ ನಾನು ಇವತ್ತು ಪ್ರಾರ್ಥನೆ ಮಾಡ್ಕೊಳ್ತಿದ್ದೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ನಗರಸಭೆಯವ್ರಿಗಾಗಲಿ ನಮ್ಮ ಮಿನಿಸ್ಟರ್ ಸುಧಾಕರ್ ಸರ್ ಅವ್ರಿಗಾಗಲಿ ಪ್ರತಿಯೊಬ್ಬರಿಗೂ ಕೂಡ ಎಲ್ಲರ ಪರವಾಗಿ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತಾರೆ. ಮಕ್ಕಳ ವಂಶಸ್ಥರದ್ದು ದೇವಸ್ಥಾನ ಇದು ಅವರೇ ನಿರ್ವಹಿಸ್ಕೊಂಡು ಬರ್ತಿರೋದು. ಅವರ ಧರ್ಮಕರ್ತರೆಲ್ಲ ಆದಂತಹ ಚಂದ್ರಶೇಖರ್ ಸರ್ ಅವರು ಪ್ರತಿಯೊಬ್ಬರು ಇಲ್ಲ ಕುಟುಂಬಸ್ಥರು ಮೇನ್ ಆಗಿ ನಡೆಸ್ತಾರೆ. ಅಂದರೆ ಎಲ್ಲರ ಒಂದು ಸಹಕಾರ ಖಂಡಿತ ಇದೆ, ಸಹಕಾರದ ಹಾಗೂ ಸಾರ್ವಜನಿಕರ ಸಹಕಾರ ಖಂಡಿತ ಇದೆ. ಅದರಲ್ಲಿ ಮುಂಚೂಣಿ ಅಂತ ನಾವೊಬ್ರು ಅಂತ ಒಬ್ರು ನಡ್ಸೋಕ್ಕೊಬ್ರು ಇನ್ಚಾರ್ಜ್ ತಗೊಳ್ಬೇಕಾಗಿ, ಹಾಗೆ ಚಂದ್ರಶೇಖರ್ ಸರ್ ಅವರು ನಮ್ಮ ಮಾವನವರು ಅವ್ರು ನೋಡ್ತಾರೆ.
ಸರ್ ಸುಧಾಕರ್ ಕಡೆಯಿಂದ ಸಪೋರ್ಟ್ ಸಿಕ್ಕಿದೆ, ಕಮಿಷನರ್ ಸರ್ ಕಡೆಯಿಂದನೂ ಸಪೋರ್ಟ್ ಸಿಕ್ಕಿದೆ, ಪೊಲೀಸ್ ಇಲಾಖೆ ಈ ಕಾರ್ಯಕ್ರಮಕ್ಕೆ ಆಗಲೇ ಹೇಳಿದಂಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಡಲು ಅನುಕೂಲ ಮಾಡಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಎಲ್ಲರ ಪರವಾಗಿ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. KB ಆಗಲಿ, ನಿಮ್ಮ ಸಹಕಾರ ಪತ್ರಕರ್ತರಾಗಲಿ, ಪ್ರತಿಯೊಬ್ಬರಿಗೂ ಕೂಡ ಎಲ್ಲರ ಕಡೆಯಿಂದ ನಮನಗಳು.